ಫಿಲಮ್ ನೋಡ್ಕೊ ಬಂದ್ರಿ ಹೇಗೆ ಅನಿಸ್ತು ಮೇಡಮ್? ಸರ್ ನಾನು 6ನೇ ಸತಿ ಸಿನಿಮಾ ನೋಡ್ತಿರೋದು ಸರಿನಾ. ಸೆಲೆಬ್ರಿಟಿ ಶೋ ಇದ್ದಾಗ ಇಲ್ಲ ಮನೆಗೆ ನಾವು ರೀ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಸೆನ್ಸರ್ದು ಒಂದು ಸತಿ. ಸೊ ಎಲ್ಲ ಸತಿನೂ ನನಗೆ ಈ ಸೇಮ್ ಖುಷಿ ಸೇಮ್ ಫೀಲೇ. ಎಷ್ಟು ಸತಿ ಈ ಸಿನಿಮಾ ನೋಡಿದ್ರು ಇನ್ನೊಂದು ಸತಿ ಬಂದು ನೋಡೋಣ ಅಂದ್ರೂ ಅದೇ ಎಕ್ಸೈಟ್ಮೆಂಟ್ ನನಗಿರುತ್ತೆ. ಆ ಥರ ಒಂದು ಸಿನಿಮಾ. ಅವ್ರದ್ದು ಪರ್ಫಾರ್ಮೆನ್ಸ್ ಅಂತೂ ನನಗೆ ಇಷ್ಟ ಆಗಿಲ್ಲ. ಯಾಕೆಂದರೆ ಒಂದು ಇಷ್ಟು ವರ್ಷ ಒಂದು ಯಾವುದೇ ಥರ ಸಿನಿಮಾ ಮಾಡ್ಕೊಂಬಂದಿದ್ದಾರೋ ಆ ಒಂದು ಜಾನರಿಂದ ಒಂಚೂರು ಸಪ್ರೇಟಾಗೇ ಇದೆ ಇದು ಸಬ್ಜೆಕ್ಟ್ ಆಗಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಆಗಲಿ. ಸೊ ಒಂದು ಅಮಾಯಕ ಥರ ಒಂದು ಕ್ಯಾರೆಕ್ಟರ್ ಅವರು ಒಂದು ಯಾವುದೇ ಇಮೋಷನ್ಸ್ ಇಲ್ಲದೆ ಅವರು ಒಂದು ಕ್ಯಾರೆಕ್ಟ್ರು, ಆಮೇಲೆ ಇಮೋಷನ್ಸ್ ಬಂದು ಆ ಲವಲ್ಲಿ ಬಿದ್ದು ಮತ್ತು ಎಲ್ಲನೂ ಕಳೆದೋಯ್ತು ಅಂತಂದರೆ ಯಾವ ಥರ ಒಬ್ಬರು ಬಿಹೇವ್ ಮಾಡ್ತಾರೆ ಅನ್ನೋದು ಅಚ್ಚುಕಟ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಿನಿಮಾ ಅಂತೂ ಪೈಸಾ ವಸೂಲ್ ಸಿನಿಮಾನೇ. ಸೊ ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರಿಗೂ ವಿನಂತಿ ಮಾಡ್ತಾಯಿದ್ದೀನಿ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಲ್ಲ ಸತಿನೂ ಹೇಳ್ತೀರಾ ಅಣ್ಣ ನೀವೊಂದು ಒಳ್ಳೆ ಸಿನಿಮಾ ಮಾಡಿ ನಾವು ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ ಅಂತ. ಒಳ್ಳೆ ಸಿನಿಮಾ ಬಂದಿದೆ. ದಯವಿಟ್ಟು ಥಿಯೇಟರ್ಸ್ ಬಂದು ಎಲ್ಲರೂ ಸಿನಿಮಾ ನೋಡಬೇಕು ಅಂತ ನಾನು ಕೋರ್ಕೋತೇನೆ. ಥ್ಯಾಂಕ್ ಯು. ಹೊಸ ಜಾನರ್ ತೆಗೆದಿದೆ, ರಿಯಾಕ್ಷನ್ ಏನು ಅನಿಸುತ್ತೆ? ಅಫ್ಕೋರ್ಸ್ ಕತೆ ಹೇಳ್ದಾಗಲೇ ನಾನು ಇದ್ದೆ ಜೊತೆಗೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಅವ್ರ ಶೂಟಿಂಗ್ ಟೈಮಲ್ಲಿ ಎಷ್ಟೋ ಸತಿ ಹೋಗಿದ್ದೀನಿ. ಬಟ್ ಈ ಸಿನಿಮಾ ಹಿಂಗೆ ಬರುತ್ತೆ ಅನ್ನೋದು ನಿಜ ಗೊತ್ತಾಗಲಿಲ್ಲ. ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಗೊತ್ತಾಗಿಲ್ಲ. ಬಟ್ ಎಡಿಟೇಬಲ್ ಆಮೇಲೆ ಅದರದ್ದು ಆರ್ ಅಂತೂ ಎಷ್ಟು ಆ ಕ್ಯಾರೆಕ್ಟರ್ನ ಎಷ್ಟು ಬೂಸ್ಟಪ್ ಮಾಡಿದ್ದಾರೆ ಅಂದರೆ ಒಂದು ಶ್ರುತಿಯಮ್ಮ ಕ್ಯಾರೆಕ್ಟರ್ ಆಗಲಿ, ಕಿಟ್ಟಿ ಸರ್ ಆಗಲಿ, ಸೋನಲ್ ಅವರು, ಇವರಿಬ್ಬರ ಮಧ್ಯೆ ಲವ್. ಸೊ ಒಂದೊಂದು ಬಂದಾಗ ಒಂದೊಂದು ಥರದ್ದು ಮ್ಯೂಸಿಕ್ ಕೊಟ್ಟವ್ರೆ ಪ್ರಚೋದನ ಅವರು. ಸೊ ಮ್ಯೂಸಿಕ್ಕು ಪೈಸಾ ವಸೂಲ್, ಆ್ಯಕ್ಟಿಂಗ್ ಪೈಸಾ ವಸೂಲ್, ಎಲ್ಲರದ್ದು ಪರ್ಫಾರ್ಮೆನ್ಸು ಸಖತ್ತಾಗಿದೆ. ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮ್ಯಾಮ್ ಕಮ್ಬ್ಯಾಕ್ ಅಂತ ಅಲ್ಲ ಮ್ಯಾಮ್, ಯಾಕೆ ಅಂದರೆ ಸಿನಿಮಾನ ಮಾಡ್ತಾ ಬರ್ತಿದ್ದಾರೆ. ಯಾವುದೇ ರೀತಿಯ ಮಧ್ಯದಲ್ಲಿ ಬ್ರೇಕ್ ಆಗಿಲ್ಲ, ಏನಿಲ್ಲ. ಕಮ್ಬ್ಯಾಕ್ ಅನ್ನೋದು ಯಾಕೆ ಅಂದರೆ ಇದು ಈ ಥರ ಕ್ಯಾರೆಕ್ಟರ್ ಸೃಷ್ಟಿ ಮಾಡೋ ಡೈರೆಕ್ಟರ್ಸ್ ಬೇಕು. ಆ್ಯಕ್ಟರ್ಸ್ಗೆ ಇರುತ್ತೆ, ಎಲ್ಲನೂ ಅವ್ರ ಒಳಗಡೆ ಇರುತ್ತೆ. ಒಳ್ಳೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಇರುತ್ತೆ. ಬಟ್ ಒಳ್ಳೆ ಡೈರೆಕ್ಟರ್, ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು. ಸೊ ಅಂಥ ಸಬ್ಜೆಕ್ಟ್ ಸಿಕ್ಕಿದೆ. ಸಬ್ಜೆಕ್ಟ್ ಹೇಳಿ ಆ ಒಂದು ಕ್ಯಾರೆಕ್ಟರ್ಗೆ ಮನೆಯಲ್ಲಿ ತುಂಬಾ ಒಂದು ಪ್ರಿಪ್ರೇಷನ್ ಮಾಡಿದ್ದಾರೆ. ಸೊ ಆ ಪ್ರಿಪ್ರೇಷನ್ ಈಗ ತೆರೆ ಮೇಲೆ ಕಾಣ್ತಿದೆ. ಸೊ ತುಂಬ ಖುಷಿಯಾಗಿದೆ ನನಗಂತೂ. ಅವ್ರು ಕಾಲ್ ಮಾಡಿದರು, ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಆಮೇಲೆ ಟೈಗರ್ ಖಂಡಿತವಾಗಿ ನಾನು ಸಿನಿಮಾ ನೋಡ್ತೀನಿ ಅಂತಲೇ ಹೇಳಿದ್ದಾರೆ. ನನಗಂತೂ ಖುಷಿ ಇದೆ. ಅವ್ರು ಬಂದು ನೋಡಿದ್ರೆ ಅವರು ಖುಷಿ ಪಡ್ತಾರೆ. ಟೈಗರ್ಗೆ ಈ ಥರ ಒಂದು ಸಿನಿಮಾ. ಥ್ಯಾಂಕ್ ಯು ಅಪ್ಪ. ರಾಹುಲ್ ಬಂದ್ಬಿಡಿ. ಅವಾಗ ಹೇಳಿದಾಗ ನಿಮ್ಗೆ ಅನ್ಸಿರೋದು ಇಲ್ಲೇ ನೋಡು ಕೆಳಗಡೆ. ನಾನು ಆಗ್ಲೇ ಮಾತಾಡ್ಬಿಟ್ಟಿದ್ದೀನಿ. ಅಲ್ಲ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು. ಕನ್ನಡ ಪ್ರೇಕ್ಷಕರಿಗೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸಿನಿಮಾ ನಾವು ಮಾಡಿದಾಗ ಇದು ಒಂದು 3 ವರ್ಷದ ಪ್ರಯತ್ನ. ನಮ್ಗೆ ಗೊತ್ತಿತ್ತು ಅಂದರೆ ಇಷ್ಟು ಇಷ್ಟಪಡ್ತಾರೆ, ಆ ಎಮೋಷ್ನಲ್ಲು. ಇದು ಫಸ್ಟ್ ಟೈಮ್ ಇಷ್ಟು ಎಮೋಷ್ನಲಾಗಿ ನಾನು ಆ್ಯಕ್ಟ್ ಮಾಡಿರೋದು. ಅಂದರೆ ಒಬ್ಬ ನಟನಾಗಿ ನಾನು ಗುರುತಿಸ್ಕೋಬೇಕು ಅಂತ ಇದ್ದಾಗ ನನಗೇನೋ ಹೊರಗಡೆ ಬರಬೇಕು, ಬರೀ ಫೈಟ್ ಅಲ್ಲ ಅನ್ನೋದು ಎಕ್ಸಾಕ್ಟಾಗಿ ಮಾದೇವ ಸಿಕ್ತು. ಮಾದೇವದಿಂದ ಒಂದಿಷ್ಟು ನಾವೆಲ್ಲ ಅದನ್ನು ಹೋಮ್ವರ್ಕ್ ಮಾಡಿಕೊಂಡು ಅದನ್ನು ಈ ಹಂತಕ್ಕೆ ತಂದಿದ್ವಿ. ಇವತ್ತು ನಮ್ಮ ಎಲ್ಲ ಅಭಿಮಾನಿ ದೇವರುಗಳು ಅವ್ರ ಮಡಿಲಿಗೆ ಹಾಕ್ಬಿಟ್ಟಿದ್ದೀವಿ. ಇನ್ನು ಅವ್ರು ತೊಗೊಂಡು ಹೋಗ್ತಾರೆ. ಥ್ಯಾಂಕ್ ಯು ಆ್ಯಕ್ಚುಲಿ ನನಗಿನ್ನೂ ಇದು ಇವತ್ತಲ್ಲ, ನಿನ್ನೆ ಒಂದು ರಿವ್ಯೂ ಮಾಲಾಶ್ರೀ ಮ್ಯಾಮ್ ಕೊಡ್ತಾರೆ. ಇದು ಮಾದೇವ ಅನ್ನೋ ಒಂದು ಟೈಟಲ್ ಮಾತ್ರ, ಅಂದರೆ ಮಾದೇವ ಅಂತ ಹೀರೋ ಟೈಟಲ್ ಇದೆ. ಇದು 3 ಜನ ಹೆಣ್ಮಕ್ಳು ಹಿಂದೆ ಒಬ್ಬ
ಹೀರೋ ನಿಂತ್ಕೊಂಡು ಅಂದರೆ ಈಗ ಮಹಾಲಕ್ಷ್ಮಿ ಮ್ಯಾಮ್ ಆಗಲಿ ಅಥವಾ ಶ್ರುತಿ ಮ್ಯಾಮ್ ಆಗಲಿ ಸೋನಾಲ್ ಅವರಾಗಲಿ, ಸೊ 3 ಜನ ಹೆಣ್ಮಕ್ಳದ್ದು ಸಿನಿಮಾ ಇದು. ಆ್ಯಕ್ಚುಲಿ ಅವರ ಕತೆ ಇದು. ಅವರ ಹಿಂದೆ ಮಾದೇವನಾಗಿ ನನ್ನ ಪವರ್ ಇರುತ್ತೆ ಅಷ್ಟೇ ಹೊರತು ಇದು ಹೆಣ್ಮಕ್ಳ ಕತೆ ಇದು. ಸೊ ಅವರು ತುಂಬ ಇಷ್ಟಪಡ್ತಾರೆ ಈ ಸಿನಿಮಾ ಅಂತ, ಅದಕ್ಕೆ ಅಷ್ಟೊಂದು ಎಮೋಷ್ನಲಾಗಿ ಕನೆಕ್ಟ್ ಆಗುತ್ತೆ. ಸರ್ ಕಂಪ್ಲೀಟ್ ವೈಫ್ ನಿಮಗೆ ಸಪೋರ್ಟ್ ಮಾಡಿ, ಕಂಪ್ಲೀಟ್ ನಿಮ್ಮ ವೈಫ್ ಸಪೋರ್ಟ್ ಮಾಡಿ ಈ ಪಿಕ್ಚರ್ಗೆ. ಯಾವ ರೀತಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಾ ಸರ್? ಅಯ್ಯೋ ನನಗೆ ಥ್ಯಾಂಕ್ಸ್ ಎಲ್ಲ ಏನು ಬೇಡ. ಅವ್ರಿಗೆ ಸಕ್ಸಸ್ ಈ ಒಂದು ಸಿನಿಮಾ ಅಷ್ಟಿಷ್ಟು ಕಷ್ಟಪಟ್ಟಿರೋದಕ್ಕೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ಒಳ್ಳೆ ಸಿನಿಮಾ ಬಂದಿದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅದು ನಮ್ಗೆ ಖುಷಿ, ಅದು ಅವ್ರಿಗೂ ಅದೇ ಖುಷಿ. ನಾನು ಸ್ಟಾರ್ಟಿಂಗ್ ಇಂಟರ್ವ್ಯೂಯಿಂದನೇ ಅದನ್ನೇ ಹೇಳ್ತಿದ್ದೆ. ಯಾಕಂದರೆ ನಾವು ಟೆಕ್ನಿಕಲ್ ತುಂಬ ಕೆಲಸ ಮಾಡಿದ್ವಿ ಇದರಲ್ಲಿ, ಭಾಳ ಯಾಕಂದರೆ ಲಾಸ್ಟಲ್ಲಿ ಮೊನ್ನೆ ಅಪ್ಲೋಡ್ ಆದಮೇಲೂ. ಆ್ಯಂಡ್ ಒನ್ ಮೋರ್ ಥಿಂಗ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. KGF ಆಗಲಿ, ಕಾಂತಾರ ಆಗಲಿ, ಆಮೇಲೆ ಇನ್ನೊಂದು 2 ಸಿನಿಮಾ ಆದಮೇಲೆ ಟಿಫ್ ಔಟ್ಪುಟ್ ತೆಗೆದಿರೋದು ನಮ್ಮ ಸಿನಿಮಾ. ನೀವು ಕ್ಲಾರಿಟಿ ನೋಡಿರ್ಬೋದು. ಯಾಕಂದರೆ ಟಿಫ್ ಔಟ್ಪುಟ್ಟು 12 TB ತೆಗಿಬೇಕು. ರೆಗ್ಯುಲರ್ ಆದರೆ 6 TB, 1 TB, 2 TB ಆಗುತ್ತೆ. ಇದು ನಾವು ಟಿಫಲ್ಲಿ ತೆಗೆದಿರೋದು ಔಟ್ಪುಟ್ಟು. ಯಾಕೆಂದರೆ ಸಿನಿಮಾ ನಮಗೆ ಗೊತ್ತಿತ್ತು ತುಂಬ ಚೆನ್ನಾಗಿ ಅನಿಸುತ್ತೆ ಅಂತೇಳಿ. 3ನೇ ಸಲ DI ಆಗಿರೋದು ಸಿನಿಮಾ. ಅದಾದಮೇಲೆ ಈ ಟಿಫ್ ಔಟ್ಪುಟ್ಟಲ್ಲಿ ಏನಾಗುತ್ತೆ ಅಂದರೆ ಇನ್ನು ಪಿಕ್ಸೆಲ್ ಅಷ್ಟು ಕ್ಲಾರಿಟಿ ಇರುತ್ತೆ. ಅದನ್ನು ಡೌನ್ಗ್ರೇಡ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತೀವಿ ನಾವು. ಇದನ್ನು ರೆಂಡರ್ ಮಾಡಿ 4 ದಿನ ಆಗುತ್ತೆ ತೆಗಿಯೋಕ್ಕೆ, ಮತ್ತು ಅಪ್ಲೋಡ್ ಮಾಡೋಕ್ಕೆ 4 ದಿನ ಆಗುತ್ತೆ. ಸೊ ಇದೆಲ್ಲ ಟೈಮ್ ತೊಗೊಂಡು ನಾವೆಲ್ಲ ಅಷ್ಟೊಂದು ನಂಬಿಕೆ ಇಟ್ಕೊಂಡು ನಮಗೆಲ್ಲ ಪ್ಲಸ್ಸು ನಮ್ಗೆ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್, ನಿರ್ಮಾಪಕರು ಕೇಶವ್ ಅವರು. ಸೊ ಅವರ ಸಪೋರ್ಟ್ ಇಲ್ಲದೆ ನಾವು ಇಲ್ಲಿವರೆಗೂ ಬರೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ನವೀನ್ ರೆಡ್ಡಿ ಅವರು ಆ್ಯಂಡ್ ಕ್ಯಾಮ್ರಾಮನ್ ಆಗಲಿ ಅಥವಾ ನಮ್ಮ ಎಡಿಟರ್ ಆಗಲಿ, ಇದಕ್ಕೆ ತುಂಬ ಬಲ ಕೊಟ್ಟಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರು ಪ್ರತಿಯೊಂದವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ಕೊಳ್ಳೋದು ಒಂದೇ, ನಾನು ಮೊನ್ನೆಯಿಂದನೂ ನೋಡ್ತಿದ್ದೀನಿ ಸಾಕಷ್ಟು ನನಗೆ ಯಾವುದೋ ಸಿನಿಮಾಗಳಿಗೆ ಈ ಥರ ಬರಲಿಲ್ಲ. ಮೊನ್ನೆಯಿಂದನೇ ಪೈರಸಿಗಳು ಸ್ಟಾರ್ಟ್ ಆಗೋಗಿದೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಈ ಸಿನಿಮಾನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ. ಕನ್ನಡ ಸಿನಿಮಾಗಳು ಓಡಲ್ಲ ಅಂತೀರ. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಪೈರಸಿಗಳು ದಯವಿಟ್ಟು ಮಾಡಬೇಡಿ. ಯಾಕಂದರೆ ಭಾಳಷ್ಟು ಜನರ ಶ್ರಮ ಇದೆ, ದುಡ್ಡಿದೆ, ಎಲ್ಲ ಇದು. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ, ಸಿನಿಮಾ ನೋಡಬೇಡಿ. ಆದರೆ ದಯವಿಟ್ಟು ಪೈರಸಿ ಮಾಡಿ ಆ್ಯಂಡ್ ಸಿನಿಮಾ ನೋಡಿ ರಿವ್ಯೂಗಳು ಕೊಡಿ. ಸಿನಿಮಾ ನೋಡದೆ ದಯವಿಟ್ಟು ರಿವ್ಯೂಗಳು ಕೊಡಬೇಡಿ ಅಂತ ಕೇಳ್ಕೊತೀನಿ, ಕೈ ಮುಗಿದು ಕೇಳ್ಕೊತೀನಿ. ಆ್ಯಂಡ್ ಎಲ್ಲ ಅಭಿಮಾನಿಗಳ ಹತ್ರ, ಕನ್ನಡ ಪ್ರೇಕ್ಷಕರ ಹತ್ರ ಕೇಳ್ಕೊಳ್ಳೋದು, ನಿಮಗೆ ಕಾಣಿಸಿದ್ರೆ ನೀವು ಎಲ್ಲಾದರೂ ನೋಡಿದ್ರೆ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ಉಳಿಸಿ ತೆಗೆದುಬಿಡಿ, ಇದನ್ನು ಡಿಲೀಟ್ ಮಾಡಿಸಿ. ಇಲ್ಲ ನಮ್ಮ ಯಾರಾದರೂ ಮಾದೇವ ಟೀಮ್ಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಹೌದು, ಅವರು ಇಲ್ಲಮ್ಮ ಇನ್ನೂ ನೋಡಿಲ್ಲ, ಡೆವಲ್ ಶೂಟಿಂಗಲ್ಲಿದ್ದಾರೆ. ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಖಂಡಿತ ನೋಡ್ತಾರೆ. ಫಸ್ಟ್ ನಮಗೆ ಇದು ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಯಾಕಂದರೆ 3 ವರ್ಷದ ಪ್ರಯತ್ನ ಇದು, ತುಂಬ ಹೋರಾಟ ಮಾಡಿ ಇದನ್ನು ರಿಲೀಸ್ ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಗೊತ್ತಾಗಲ್ಲ ಅನಿಸುತ್ತೆ, ಯಾಕಂದರೆ ಬ್ಯಾಕ್ ಹ್ಯಾಂಡಲ್ಲಿ ತುಂಬ ಕೆಲಸ ಆಗಿತ್ತು. ತುಂಬ ಇದನ್ನು ಹೊರಗಡೆ ತರಬೇಕು ಅಂತ ಇವತ್ತು ತಂದಮೇಲೆ ಒಂದು ನೆಮ್ಮದಿ ಆಯಿತು. ಈಗ ನಾನು ಖಂಡಿತ ತೋರಿಸ್ತೀನಿ, ಸಿನಿಮಾ ತೋರಿಸ್ತೀನಿ. ತುಂಬ ಖುಷಿ ಪಡ್ತಾರೆ ನನಗೆ ಗೊತ್ತು. ಎಸ್ ಮ್ಯಾಮ್, ಥ್ಯಾಂಕ್ ಯು. ಖಂಡಿತಮ್ಮ ಎಲ್ಲ, ಯಾಕಂದರೆ ನಮ್ಮ ತಂದೆ ತಾಯಿ ಆ ಥರ ನನಗೆ ಹೇಳ್ಕೊಟ್ಟು ಇದು ಮಾಡಿದ್ದಾರೆ, ಬೆಳೆಸಿದ್ದಾರೆ. ಖಂಡಿತ ಆಗುತ್ತಲ್ವ. ಅದು ಲೈಫಲ್ಲಿ ಎಲ್ಲ ನಡಿಬೇಕು. ಒಂದು ಸರಿ ಆದರೆ ಇನ್ನೊಂದು ತಪ್ಪು ಆಗುತ್ತೆ. ದೇವ್ರು ಕೊಡ್ತಾರಲ್ಲ ಯಾವುದೇ ಇದ್ರು. ಅಂದರೆ ನೀವು ಒಳ್ಳೇದು ಮಾಡಿದರೆ ದೇವ್ರು ಒಳ್ಳೇದು ಮಾಡ್ತಾರೆ ಅಂತಾರಲ್ಲ. ಸೊ ತಪ್ಪು ಮಾಡಿದರೆ ತಪ್ಪು ನಿಮಗೂ ಕೆಟ್ಟದಾಗತ್ತಾನೆ, ಅದು ಹೇಳ್ತಾರೆ ತಾನೆ. ನೀವು ಕ್ವಶನ್ ಬೇರೆ ಚೇಂಜ್ ಮಾಡಬಾರ್ದು, ಹೇಳಿದ್ದೀನಿ. ಯಾಕಂದರೆ ತುಂಬ ಜನ ಇಲ್ಲೇ ಇದ್ದಾರೆ, ನೀವು ಆನ್ಸರ್ ಕೇಳಿಬಿಟ್ರಿ ಅಲ್ವಾ. ಇದಕ್ಕೆ ನೀವು ಕ್ವಶನ್ ಬೇರೆ ಥರದ್ದು ಆ್ಯಡ್ ಮಾಡಬಾರ್ದು. ಆಮೇಲೆ ಅವ್ರಿಗೆ ಹಿಂಗಂದ್ರು ಇವ್ರಿಗೆ ಹಂಗಂದ್ರು ಅಂತ ನನಗೆ ಗೊತ್ತು. ಆಲ್ರೆಡಿ ತುಂಬ ಜನ ಲೈವ್ ಹೋಗ್ತಿದೆ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ, ನೀವು ಆನ್ಸರ್ಗಳು ಕೇಳ್ತಿದ್ದೀರಾ ಗೊತ್ತು ನನಗೆ. ಇದಕ್ಕೆ ಕ್ವಶನ್ ಏನು ಹಾಕ್ತೀರಾ ಅಂತ ಗೊತ್ತು ನನಗೆ, ಅದಕ್ಕೆ ಹೇಳ್ತಿದ್ದೀನಿ. ದಯವಿಟ್ಟು ಯಾರ ಬಗ್ಗೆನೂ ಹೇಳ್ತಿಲ್ಲ. ಅಂದರೆ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿ. ಜೈ ಮಾದೇವ. ಮೇಡಮ್ ತುಂಬ ಖುಷಿ ಇದೆ ಮೇಡಮ್. ಒಂಥರ ಇವಾಗ ಪ್ರೆಗ್ನೆಂಟ್ಗೆ ಮಗು ಡೆಲಿವರಿ ಆದಂಗಿದು ಒಂಥರ ಅಷ್ಟು ಆ್ಯಕ್ಚುಲಿ ತುಂಬ ಹ್ಯಾಪಿ ಇದೆ. ಒಳ್ಳೆ ಗುಡ್ ನ್ಯೂಸ್. ನಮಗೆ ಜನ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ. ಅದು ನೋಡೋಂಥ ಸಖತ್ ನಾವು ಎಕ್ಸೈಟ್ ಆಗಿದ್ದೀವಿ.
ಅಂದರೆ ಒಂಥರ ಈ ಥರ ಒಂದು ಸೆಲೆಬ್ರೇಷನ್ ನೋಡಬೇಕು ಅಂತ 3 ವರ್ಷ ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟೆಲ್ಲ ನಾವು ಕೆಲಸ ಮಾಡಿದ್ದೀವಿ. ಸೊ ಇವಾಗ ಇಷ್ಟು ಜನ ಇಷ್ಟೆಲ್ಲ ಥಿಯೇಟ್ರಲ್ಲಿ ಒಂದೊಂದು ಸೀಕ್ವೆನ್ಸ್ ವಿಜಿಲ್ ಆಗ್ತಾ ಇದ್ರೆ ನಮ್ಗೆ ಅಷ್ಟು ಎಕ್ಸೈಟ್ ಆಗ್ತದೆ, ನಮಗೆ ಖುಷಿ ಆಗ್ತದೆ. ಆ್ಯಕ್ಚುಲಿ ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ಲಾರ್ಜ್ ಸ್ಕೇಲಲ್ಲಿ ನಾವು ಸಿನಿಮಾ ಮಾಡಿದ್ವು ಅಂತ ನಮಗೆ ಅನ್ನಿಸ್ತಾ ಇದೆ. ಆ ಲೆವೆಲ್ಗೆ ಜನ ಇದು ರಿಯಾಕ್ಷನ್ ಕೊಡ್ತಿದೆ, ಖುಷಿ ಆಗ್ತದೆ. ಖಂಡಿತ ಸರ್, ಅವಾಗಲೇ ಹೇಳ್ದಂಗೆ ನಾನು ಗಾಂಧಿನಗರಲ್ಲಿರೋ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ, ಇಡೀ ಇಂಡಸ್ಟ್ರಿನೇ ಸಪೋರ್ಟ್ ಮಾಡ್ತಾ ಇದೆ ನಮಗೆ ಆ್ಯಕ್ಚುಲಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಿನಿಮಾ ಕಮ್ಮಿ ಬರ್ತಾ ಇದೆ, ಜೊತೆಗೆ ಥಿಯೇಟ್ರಲ್ಲಿ ಆಡಿಯನ್ಸ್ ಕೂಡ ಬರ್ತಾ ಇಲ್ಲ. ಸೊ ಈಗೆಲ್ಲೋ ಆಡಿಯನ್ಸ್ ಬರ್ತಾ ಇರೋದು ನೋಡಿ ಎಲ್ರಿಗೂ ಖುಷಿ ಆಗ್ತಿದೆ. ಇದು ಬರೀ ಮಾದೇವ ಸಕ್ಸಸ್ ಅಲ್ಲ ಸರ್, ಇಂಡಸ್ಟ್ರಿ ಸಕ್ಸಸ್ ಆಗಬೇಕು ಅಂತ ನಾನು ಅನ್ಕೊಳ್ಳೋದು ಸರ್. ಆ್ಯಕ್ಚುಲಿ ಫಿಲಮ್ ಸೆಕ್ಯೂರಿಟಿ ಬಗ್ಗೆ ಏನು ಹೇಳ್ತಾರೆ, ಪೈರಸಿ ಮಾಡೋದು ಸರ್? ಪೈರಸಿ ನಾವು ಕೂಡ ಆ್ಯಕ್ಚುಲಿ ಇವಾಗ ಆ್ಯಂಟಿ ಪೈರಸಿ ಅವ್ರಿಗೆಲ್ಲ ಅವ್ರ ಜೊತೆ ನಾವು ಟೈಪ್ ಆಗಿದ್ದೀವಿ. ಸೊ ನಮ್ಮದು ಕೂಡ ಲಿಂಕ್ಸ್ ಎಲ್ಲ ಬಂದು ಅದೆಲ್ಲ ಡಿಲೀಟ್ ಆಗ್ತಾ ಇದೆ ಸರ್. ಅದು ಆ ಥರ ಮಾಡಬಾರ್ದು ಸರ್, ಡೆಫಿನೆಟ್ಲಿ. ಯಾಕಂದರೆ ಪ್ರೊಡ್ಯೂಸರ್ ಸಾಲ ಮಾಡಿ ಮನೆಯೆಲ್ಲ ಮಾರ್ಕೊಂಡು ಸಿನಿಮಾ ಮಾಡಿರ್ತಾರೆ. ಸೊ ಈ ಥರ ಎಲ್ಲ ಮಾಡಿಬಿಟ್ರೆ ಅವ್ರಿಗೂ ಎಷ್ಟು ದೊಡ್ಡ ಲಾಸ್ ಅದು. ಸಂಗೀತದ ಬಗ್ಗೆ ಮ್ಯೂಸಿಕ್ ಚೆನ್ನಾಗಿದೆ, ಪ್ರತಿಯೊಂದು ಹಾಡುಗಳು ಚೆನ್ನಾಗಿದೆ. ಸರ್ ಡೆಫಿನೆಟ್ಲಿ ಮ್ಯೂಸಿಕ್ ಬಂದು ಒನ್ ಆಫ್ ದ ಹೀರೋ ಅಂತಲೇ ಹೇಳ್ಬೋದು ಅವರು, ಪ್ರದ್ಯುತ್ತನ್ನು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸರ್, ಸಿನಿಮಾ ನೋಡಿದಾರಲ್ಲ ಮ್ಯೂಸಿಕ್ ಡೈರೆಕ್ಟರ್ ಯಾರು ಕರೆದು ತಪ್ಕೊಂಡು ಕಿಸ್ಸೆಲ್ಲ ಕೊಟ್ಬಿಟ್ಟಾರೆ ಅವರು. ಅದು ಆ ಲೆವೆಲ್ಗೆ ಅವ್ರಿಗೆ ಇಷ್ಟ ಆಗ್ಬಿಟ್ಟಿದ್ದಾರೆ ಆ ಥರ. ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಸರ್ ಇದೊಂದು ಎಮೋಷನ್ ಜರ್ನಿ. ಇದೊಂದು ಬರೀ ತೆಲುಗು ತಮಿಳೆಲ್ಲ ಕಂಟೆಂಟು, ಮಲಯಾಳಂ ಕಂಟೆಂಟ್ ಅಂತ ಹೇಳ್ತಾರಲ್ಲ, ಇಲ್ಲೂ ಕೂಡ ಕಂಟೆಂಟ್ ಇದೆ, ಬಂದು ನೋಡಿ. ಆಮೇಲೆ ಇನ್ನೊಂದು ಅಫ್ಕೋರ್ಸ್ ಇದು ಯಾರ್ಯಾರು ನೋಡಿದರೆ ಅವ್ರನ್ನ ಕೇಳ್ಕೊಂಡೇ ಬರ್ಬೋದು ಸಿನಿಮಾಗೆ. ಯಾಕಂದ್ರೆ ಅಷ್ಟು ನಾವು ಶೂರ್ ಗ್ಯಾರಂಟಿ ಹೇಳ್ತೀವಿ. ಸಿನಿಮಾ ನೋಡಿ, ಇದಂತೂ ಪೈಸಾ ವಸೂಲ್ ಸಿನಿಮಾ. ನೋಡ್ಬಿಟ್ಟು ಯಾರೋ ಚೆನ್ನಾಗಿಲ್ಲ ಅಂತ ಹೇಳೋರಿಲ್ಲ, ತುಂಬ ಚೆನ್ನಾಗಿದೆ ಅಂತಲೇ ಹೇಳಿ ಅವ್ರು ಇನ್ನೊಬ್ರನ್ನ ಕಳಿಸ್ತಾರೆ, ಅಷ್ಟು ನಾವು ಗ್ಯಾರಂಟಿ ಹೇಳ್ತೀವಿ ಸರ್. ಕನ್ನಡ ಸಿನಿಮಾಗಳ ಬಗ್ಗೆ ಹೇಳ್ಬೋದು, ತೆಲುಗು ತಮಿಳುಗಳಲ್ಲಿ ಚೆನ್ನಾಗಿ ಕಂಟೆಂಟ್ ಚೆನ್ನಾಗಿರಲ್ಲ, ಅದು ಚೆನ್ನಾಗಿ ಓಡುತ್ತೆ ಸಿನಿಮಾ. ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಚೆನ್ನಾಗಿರುತ್ತೆ, ಓಡಲ್ಲ ಕೆಲವೊಂದು ಸಿನಿಮಾಗಳ. ಮೇಡಮ್ ಅದೇನು ಲೋಪದೋಷಗಳು ಗೊತ್ತಿಲ್ಲ ಮೇಡಮ್. ಟಿಕೆಟ್ ರೇಟ್ಸ್ ಆಗಿರ್ಬೋದು, ಇದು ನಂಗೆ ಅದು ನಮಗೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ, ಅದು ಏನಕ್ಕೆ ಎಲ್ಲಿ ನಾವು ಲೋಪ ಆಗ್ತಿದೆ ಅಂತ ಅಂದ್ಬಿಟ್ಟು. ಬಟ್ ಕನ್ನಡದಲ್ಲೂ ಕೂಡ ಈ ಥರ ಒಂದು ಲೋ ವರ್ಷನ್ ಇದ್ದಾಗ ಒಂದೊಂದು ಸಿನಿಮಾ ಬಂದು ಪಾಪಪ್ ಆಗಿದ್ದಾವೆ, ತುಂಬ ಅದೊಂದು ಎಕ್ಸಾಂಪಲ್ಸ್ ಇದ್ದಾವೆ. ದೇವ್ರ ದಯಿಂದ ನಮ್ಮ ಮಾದೇವ್ ಕೂಡ ಆ ಥರದ್ದೊಂದು ಎಕ್ಸಾಂಪಲ್ ಸೆಟ್ ಮಾಡಲಿ ಅಂತ ನಾವು ಅನ್ಕೊತಾ ಇದ್ದೀನಿ ಮೇಡಮ್. ಅದು ಅವ್ರವ್ರ ವ್ಯಕ್ತಿತ್ವ ತೋರಿಸ್ಕೊಡುತ್ತೆ ಸರ್. ಇವಾಗ ಬ್ಯಾಡ್ ರಿವ್ಯೂಸ್, ಬ್ಯಾಡ್ ಕಮೆಂಟ್ಸ್ ಹಾಕೋರು ಅವ್ರವ್ರು ಬೆಳೆದಿರೋ ರೀತಿ ಅವ್ರವ್ರ ವ್ಯಕ್ತಿತ್ವ ತೋರಿಸ್ಕೊಡುತ್ತೆ ಅಷ್ಟೇ ಸರ್. ಸುಮ್ಮನೆ ಹಾಕೋದು, ಬಟ್ ಅವ್ರ ನೇಚರ್ ಹಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಯಾರು ಬಂದರೂ ಸರ್ ಅದೊಂದು ಕೆಟ್ಟ ಮನಸ್ಥಿತಿ ಅಂತ, ಸೈಕೋಪಾತ್ ಅಂತ ಹೇಳ್ತೀವಿ. ಬಟ್ ಅವರು ನಾನು ಏನು ಗೊತ್ತಾ ಸರ್, ಒಂದು ಸಿನಿಮಾ ನೋಡಿ ಆನೆಸ್ಟ್ ರಿವ್ಯೂಸ್ ಕೊಟ್ಟರೆ ಓಕೆ ಸರ್. ನೆಗೆಟಿವ್ ಮಾಡಬೇಕು ಅಂತಲೇ ಮಾಡೋರು ಅದೊಂದು ತಪ್ಪು ಸರ್, ಆ ಥರ ಮಾಡಬಾರ್ದು ಸರ್, ಯಾರೇ ಆಗಿರ್ಬೋದು. ಯಾಕಂದರೆ ಅದರಿಂದ ಎಷ್ಟೊಂದು ಶ್ರಮ ಇರುತ್ತೆ, ಲೈಫ್ ಇರ್ತವೆ, ಅದನ್ನೆಲ್ಲ ಹಾಳು ಮಾಡೋ ಬುದ್ಧಿ ಇದೆಯಲ್ಲ, ಅದು ತುಂಬ ತಪ್ಪು ಅಂತ ನನ್ನ ಅನಿಸಿಕೆ. ಕನ್ನಡ ಸಿನಿಮಾಗಳು 3 ವರ್ಷಕ್ಕೊಮ್ಮೆ ಬರ್ತಾ ಇರುವಂಥದ್ದು ಅಂತ ಕೇಳಿ ಬರ್ತಾ ಇದೆ. ಅದಾಗಿ ಕೆಲವೊಂದು ಥಿಯೇಟರ್ಗಳು ಮುಚ್ಚುವಂತಹ ಪರಿಸ್ಥಿತಿ ಬಂದಿದೆ ಸಿನಿಮಾಗಳು. ಮೇಡಮ್ ನಮಗೆ ಒಂದು ಖುಷಿ ಏನು ಅಂತಂದರೆ 4 ಥಿಯೇಟ್ರು ನಮ್ಮ ಮಾದೇವಿಯಿಂದ ಓಪನ್ ಆಗಿದೆ. 4 ಸಿನಿಮಾ ಥಿಯೇಟ್ರುಗಳು ಮಾದೇವಿಯಿಂದ ಓಪನ್ ಆಗಿದೆ, ಅದೊಂದು ನಮ್ಗೆ ಖುಷಿ ವಿಚಾರ. ಯಾವ ದರ್ಶನ್ ಸರ್ ನೋಡಿಲ್ಲ ಸರ್, ಇನ್ನೂ ನೋಡಿಲ್ಲ. ಅದು ಮೇ ಬಿ ಆದಷ್ಟು ಬೇಗ ಆಗುತ್ತೆ ಸರ್, ನೋಡಿಲ್ಲ ಇನ್ನು. ಥ್ಯಾಂಕ್ ಯು. ಮೋಹನ್ ಗೇಳು ಹಾಂ. ಜನರಿಗೆ ಸಿನಿಮಾ ಇಷ್ಟ ಆಗಿದೆ ಅಂದರೆ ಆಚೆ ಬಂದು ಖಂಡಿತ ಅವ್ರು ಅದೇ ಹೇಳ್ತಾ ಇದ್ರು, ಅದೇ ಲೈಕ್ ದ ಫಿಲ್ಮ್. ನನಗೆ ಸಿನಿಮಾ ಬಗ್ಗೆ ಅಂತೂ ಜಾಸ್ತಿ ಮಾತಾಡೋಕ್ಕಾಗಲ್ಲ, ತುಂಬ ಮಾತಾಡಿದ್ದೀವಿ ಎಲ್ಲ ಇಂಟರ್ವ್ಯೂಸಲ್ಲಿ. ಬಟ್ ಜನರು ಸಿನಿಮಾ ಆ್ಯಕ್ಸೆಪ್ಟ್ ಮಾಡ್ತಿದ್ದಾರೆ. ಥಿಯೇಟ್ರಿಂದ ಆಚೆ ಬಂದಾಗ ತುಂಬ ಭಾರ ಅನಿಸ್ತಾ ಇದೆ ಅಂತಿದ್ದಾರೆ. ಅದೇ ನಮಗೆ ಒಂದು ಒಳ್ಳೆ ರಿವ್ಯೂ ಥರ, ಯಾಕೆಂದರೆ ನಾವು ಸೆಕೆಂಡ್ ಹಾಫು ಇಮೋಷ್ನಲಿ ಆಗಿ ಆಚೆ ಬರಬೇಕು ಅಂತಲೇ ನಾವು ಆ ಥರ ಕ್ಲೈಮ್ಯಾಕ್ಸ್ ಇಟ್ಟಿರೋದು. ಬಟ್ ಅಫ್ಕೋರ್ಸ್ ಮಾದೇವ ಒಂದು ಸಿನಿಮಾ ನನ್ನ ಕೆರಿಯರಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಫಸ್ಟ್ ಆಫ್ ಆಲ್ ಮದುವೆ ಆದಮೇಲೆ ನನ್ನ ಫಸ್ಟ್ ರಿಲೀಸ್ ಇದು. ಜನರಲಿ ಮದುವೆ ಆದಮೇಲೆ ಸಿನಿಮಾಗಳು ಮಾಡಲ್ಲ ಇದು ಅದು ಅನ್ನೋ ಒಂದು ಟಾಕ್ಸ್ ಇರುತ್ತೆ. ಬಟ್ ನನಗೆ ಈ ಸಿನಿಮಾ ವೆರಿ ವೆರಿ ಇಂಪಾರ್ಟೆಂಟ್. ಜನರಿಗೆ ಇಷ್ಟ ಆಗ್ತಿದೆ. ಆ್ಯಂಡ್ ಸೆಲೆಬ್ರಿಟಿ ಶೋ ಅಲ್ಲಿ ಇರಲಿ, ಇವತ್ತು ಆಗಿರಲಿ, ಪರ್ಸ್ನಲಿ ಫೋನ್ ಮಾಡಿ ನನಗೆ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಖುಷಿ ಆಗ್ತಿದೆ ಸರ್. ನೋಡಿದ್ದಾರೆ. ಆ್ಯಕ್ಚುಲಿ ಪ್ರೀಮಿಯರ್ ಶೋ ಮುಂಚೆನೇ ಒಂದು ಶೋ ಇಟ್ಟಿದ್ರು, ಆ ಶೋ ಅಲ್ಲೇ ಸಿನಿಮಾ ಅವ್ರಿಗೂ ಪರ್ಸ್ನಲಿ ತುಂಬ ಅವರೇ ಮಾಡಿರೋ ಪೇರ್. ಆ್ಯಕ್ಚುಲಿ ನಮ್ಮಿಬ್ರದ್ದು ರಾಬರ್ಟಲ್ಲಿ ಅವರು ನಮ್ಮಿಬ್ಬರನ್ನ ಪೇರ್ ಮಾಡಿರೋದು. ಒಂದು ಅಫ್ಕೋರ್ಸ್ ನಮ್ಮ ಕೆಮಿಸ್ಟ್ರಿ ಬಗ್ಗೆ ಮಾತಾಡಿದ್ರು, ಇಟ್ ಇಸ್ ರಿಯಲಿ ವರ್ಕ್ಔಟ್ ಅಂತ. ಥ್ರೂ ಔಟ್ ಸಿನಿಮಾ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ವಿನೋದ್ ಸರ್ ಬಗ್ಗೆ ತುಂಬ ಮಾತಾಡಿದ್ರು, ಅವ್ರ ಕೆರಿಯರಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ.
ಆಲ್ಸೋ ನನ್ನ ಪರ್ಫಾರ್ಮೆನ್ಸು ಚೆನ್ನಾಗಿದೆ ಅಂದರು. ಮ್ಯಾಮ್ ಓಕೆ, ಇವಾಗ RCB ಕಪ್ ಗೆದ್ದಿರುವಂಥದ್ದು, ಬಟ್ ಆತಂಕ ಸೃಷ್ಟಿ ಕೂಡ ಆಗಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಅಯ್ಯೋ, ಐ ಫೀಲ್ ದ್ಯಾಟ್ ಐ ಡು ನಾಟ್ ನೋ. ನಾನು ಇವಾಗ ಯಾರನ್ನ ಬ್ಲೇಮ್ ಮಾಡೋದು ಅಂತ ನಿಜವಾಗ್ಲೂ ನಾನು ತುಂಬ ಚಿಕ್ಕವಳು ಅದೆಲ್ಲ ಮಾತಾಡೋಕ್ಕೆ. ಬಟ್ ಯಾರನ್ನ ಬ್ಲೇಮ್, ಗೌರ್ಮೆಂಟನ್ನ, ಮ್ಯಾನೇಜ್ಮೆಂಟ್ನ ಬ್ಲೇಮ್ ಮಾಡೋದಾ, ಜನರನ್ನೇ ಬ್ಲೇಮ್ ಮಾಡೋದಾ? ಅಷ್ಟು ಜನ ಗೊತ್ತಿದ್ದು ಆಲ್ ದಿಸ್ ಕ್ರಿಕೆಟಲ್ಲಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡೋಣ. ಬಟ್ ಅಲ್ಲಿ ಹೋಗಿ ಇದೆಲ್ಲ ಇಸ್ ಟೂ ಮಚ್. ಐ ಮೀನ್ ಯಾರನ್ನ ಬ್ಲೇಮ್ ಮಾಡೋದಂತ ನಿಜವಾಗ್ಲೂ ಗೊತ್ತಾಗ್ತಿರಲಿಲ್ಲ ನನಗೆ. ಓಕೆ ಮ್ಯಾಮ್, ದರ್ಶನ್ ಸರಿಗೆ ಏನಾದರೂ ಫೋನ್ ಮಾಡಿ ಮಾತಾಡಿದರೆ ಈ ಬಗ್ಗೆ ಅನ್ನುವಂಥದ್ದು? ಸಿನಿಮಾ ಖಂಡಿತ ಇವಾಗ ಬ್ಯುಸಿ ಇದ್ದಾರೆ ಅವರು. ಬಟ್ ಅಫ್ಕೋರ್ಸ್ ಅವ್ರು ಫ್ರೀ ಇದ್ದಾರೆ, ಸಿನಿಮಾ ಖಂಡಿತ ತೋರಿಸ್ತೀವಿ. ನೆಕ್ಸ್ಟ್ ಇದೆ ಅಲ್ಲ ಲೈನಲ್ಲಿ ತಲ್ವಾರ್ಪೇಟೆ ಅಂತ ಒಂದು ಸಿನಿಮಾ ಇದೆ, ನಂದು ವಸಿಷ್ಠದು. ರಾಧೆ ಅಂತ ಒಂದು ಸಿನಿಮಾ ಇದೆ ಅಜಯ್ ರಾವ್ ಜೊತೆ. ಬುದ್ಧಿವಂತ 2 ತುಂಬ ವರ್ಷದಿಂದ ನಡೀತಾ ಇದೆ, ಬಟ್ ಮೋಸ್ಟ್ಲಿ ಬೇಗ ದಿಸ್ ಟೈಮ್ ರಿಲೀಸ್ ಮಾಡ್ತಾರೆ. ನಂದು ಒಪ್ಪಿಸರ್ದು ಸಿನಿಮಾ ಇದೆ, ಸರೋಜಿನಿ ನಾಯ್ಡು ಇದೆ. ಸೊ ಇಷ್ಟು ಸಿನಿಮಾಗಳು ಇವಾಗ ರೆಡಿ ಇದೆ. ಕನ್ನಡ ಪ್ರೇಕ್ಷಕರ ಬಗ್ಗೆ ಅವ್ರ ಬಗ್ಗೆ ಥಿಯೇಟರ್ ಬಂದು ನೋಡಿ ಕೆಲವೊಬ್ಬರು ಮೊಬೈಲಲ್ಲೇ ನೋಡ್ತಾರೆ. ಅಯ್ಯೋ, ಅದು ಮಾಡಬೇಡಿ ಪ್ಲೀಸ್. ನಾವು ಎಷ್ಟು ಹೇಳಿದ್ರು ನಾನು ತುಂಬ ಕಡೆ ಇದು ಇಂಟರ್ವ್ಯೂ ಕೊಟ್ಟಿದ್ದೀನಿ. ಬಟ್ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ, ನಮ್ಮ ಸಿನಿಮಾ ನಾವೇ ಗೆಲ್ಲಿಸ್ಬೇಕು. ನಮ್ಮ ಭಾಷೆ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ. ನಾವು ಇಷ್ಟು ದಿನ ಪಡ್ತೀವಿ ನಿಮ್ಮ ಮೊಬೈಲಲ್ಲಿ ನೋಡೋಕ್ಕಲ್ಲ, ಸ್ಕ್ರೀನಲ್ಲಿ ಬಂದು ನೋಡಬೇಕು ಅಂತ. ದಯವಿಟ್ಟು ಯಾರು ಈ ಪೈರಸಿ ಆಗಿರಲಿ, ಖಂಡಿತ OTTಯಲ್ಲಿ ಸಿನಿಮಾ ನೋಡ್ತಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ತುಂಬ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸರ್ಸ್ ತುಂಬ ಕಮ್ಮಿ ಆಗಿದ್ದಾರೆ ಬಿಕಾಸ್ ಆಫ್ ದಿಸ್ ರೀಸನ್. ಪ್ರೊಡ್ಯೂಸರ್ಸ್ನ ಗೆಲ್ಸೋಣ, ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬಟ್ ನನಗೆ ಒಂದು ಹೋಪ್ ಇದೆ ಸರ್, ದ್ಯಾಟ್ ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾ ಅಂದರೆ ಆ ವರ್ಡ್ ಆಫ್ ಮೌತಲ್ಲಿ ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಥಿಯೇಟ್ರ್ ವಿಸಿಟ್ ಮಾಡ್ತೀವಿ ಸರ್. ಇವಾಗ ಫಸ್ಟ್ ಡೇ ಫಸ್ಟ್ ಶೋ ಆಗಿದ್ದರಿಂದ ಇದಾದಮೇಲೆ ಎಲ್ಲಿ ನೋಡೋಣ ಸರ್. ಅಲ್ಲಿ ಏನಾದರೂ ಒಳ್ಳೆ ವರ್ಕ್ ಆಗ್ತಿದೆ ಅಂದರೆ, ಸಿನಿಮಾ ರಿವ್ಯೂಸ್ ಬರ್ತಿದೆ ಅಂದರೆ ಖಂಡಿತ ಎಲ್ರಿಗೂ ಹೋಗಿ ಪರ್ಸ್ನಲಿ ಮೀಟ್ ಆಗ್ತೀವಿ. ಮ್ಯಾಮ್ ಓಕೆ, ಇವಾಗ ಕಮಲ್ ಹಾಸನ್ ಅವರ ಸಿನಿಮಾ ತಗ್ ಲೈಫ್ ಕೂಡ ಇವತ್ತೇ ತೆರೆ ಕಾಣಬೇಕಾಗಿರೋದು ಅವರ ಒಂದು ದುರಾಂಕಾರದ ಮಾತಿಂದ ಆಗಿರೋ, ಅವ್ರ ಬಗ್ಗೆ ಹೇಳೋದಾದರೆ? ನಾವು ತುಂಬ ಚಿಕ್ಕವರು ಮೇಡಮ್, ಅವ್ರ ಬಗ್ಗೆ ಈಸ್ ಅ ವೆರಿ ವೆರಿ ಬಿಗ್ ಆ್ಯಕ್ಟರ್. ಬಟ್ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಜನರು ನಮ್ಮ ಸಿನಿಮಾನ ಹೌದು ಅದು ಮಾತಾಡಬಾರ್ದಿತ್ತು ನಿಜ. ಬಟ್ ನಮ್ಮ ಆಡಿಯನ್ಸ್ ಕನ್ನಡ ಸಿನಿಮಾ ಕರೆಕ್ಟಾಗಿ ಅವ್ರು ಬಂದು ನೋಡಿದ್ರೆ ಎಲ್ಲ ಸರಿ ಆಗುತ್ತೆ. ಲೆಟಸ್ ಸಪೋರ್ಟ್ ನಮ್ಮ ಭಾಷೆನ ನಾವು ಸಪೋರ್ಟ್ ಮಾಡೋಣ, ನಮ್ಮ ಸಿನಿಮಾಗಳನ್ನ ನಾವು ನೋಡೋಣ, ಬೇರೆಯವ್ರದ್ದು ಅವ್ರು ನೋಡ್ಕೋತಾರೆ ಸರ್. ನಮ್ಮ ಭಾಷೆನ ನಾವು ಉಳಿಸೋಣ ಅಷ್ಟೇ. ಓಕೆ, ಕೆಲವರು ಕನ್ನಡ ಸಿನಿಮಾ ಓಡಲ್ಲ ಅಂತ ಹೇಳ್ತಾರೆ, ಕೆಲವರು ಕನ್ನಡ ಸಿನಿಮಾದ ಕ್ರಿಯೇಟಿವ್ ಇರಲ್ಲ, ಅಂದರೆ ಹಿಂದಿ ಸಿನಿಮಾ ತೆಲುಗು ಸಿನಿಮಾ ಹೋಲಿಸ್ಕೊಂಡ್ರೆ ಕನ್ನಡ ಸಿನಿಮಾಗಳು ಅಷ್ಟೊಂದು ಚೆನ್ನಾಗಿರಲ್ಲ, ಕಂಟೆಂಟ್ ಚೆನ್ನಾಗಿರಲ್ಲ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದರೆ? ನಾನು ಏನು ಹೇಳೋದು ಮೇಡಮ್, ನಾನು ಮೇಕರ್ ಅಲ್ಲ ಸಿನಿಮಾ, ನನ್ನ ಹೀರೋಯಿನ್ ಆಫ್ ದ ಸಿನಿಮಾ, ಇದೆಲ್ಲ ಡೈರೆಕ್ಟ್. ಬಟ್ ಇಲ್ಲ, ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ವರ್ಡ್ ಆಫ್ ಮೌತಲ್ಲಿ ಸಿನಿಮಾ ಚೆನ್ನಾಗಿದ್ದಾರೆ ಖಂಡಿತ. ಇವಾಗ ನಾನು ಪರ್ಸ್ನಲಿ ಅಷ್ಟೇ ಅಲ್ವಾ, ಸಿನಿಮಾ ಚೆನ್ನಾಗಿದ್ದರೆ ಖಂಡಿತ ನಾವು ಹೋಗಿ ಥಿಯೇಟ್ರಲ್ಲಿ ನೋಡ್ತೀವಿ. ಈ ಪ್ರಶ್ನೆ ನೀವು ನಮ್ಮ ಡೈರೆಕ್ಟ್ರಿಗೆ ಕೇಳಿ ಯಾಕೆ ಮಾಡ್ತಿಲ್ಲ ಅಂತ. ಸಿನಿಮಾ ಬಗ್ಗೆ ನೆಗೆಟಿವ್ ಒಪಿನಿಯನ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಗ್ರೂಪ್ ಇರುತ್ತೆ, ಸಿನಿಮಾ ಓಡಬಾರ್ದು, ಕಲೆಕ್ಷನ್ ಮಾಡೋದು, ಅವ್ರ ಬಗ್ಗೆ ಏನು ಹೇಳೋದು ಸರ್, ನಾನು ನಮ್ಮವರೇ ಮಾಡ್ತಾರೆ ಅದನ್ನು. ಇಟ್ಸ್ ಓಕೆ, ಲೆಟ್ಸ್ ಸಿ. ಅವರು ಅಫ್ಕೋರ್ಸ್ ಐ ಥಿಂಕ್ ದಟ್ಸ್ ಅ ವೆರಿ ಬ್ಯಾಡ್ ಥಿಂಗ್ ಟು ಡೂ. ಅದಿದೆ, ಗ್ರೂಪಿಸಮ್ ಅನ್ನೋದು ಖಂಡಿತ ಇದೆ. ಇವಾಗ ಅವ್ರಿಗೆ ಪರ್ಸ್ನಲ್ ಮೀಟಾಗಿ ನಾನು ಫೋನ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅವರವರೇ ತಿದ್ಕೊಂಡು, ಅವ್ರ ತಪ್ಪನ್ನ ತಿದ್ಕೊಂಡು ಅವ್ರು ಸರಿ ಆಗಬೇಕಷ್ಟೇ, ಬೇರೆ ಏನೂ ಮಾಡೋಕ್ಕಾಗಲ್ಲ. ಮಾದೇವ ವಿನೋದ್ ಪ್ರಭಾಕರ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಮಾದೇವ ಇಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿ ಅದ್ಧೂರಿ ಪ್ರದರ್ಶನ ಕಾಣ್ತಾ ಇದೆ. ಕರ್ನಾಟಕದ ಜನ ಎಲ್ಲರೂ ಬಂದು ನೋಡುವಂಥ ಚಿತ್ರ. ಸೆಂಟಿಮೆಂಟ್ ಇದೆ, ಆಕ್ಷನ್ ಇದೆ, ಮೈ ನೆವರೇಳಿಸ್ತಕ್ಕಂಥ ಅಲ್ಲಿ ಬಿಗಿ ಹಿಡಿದು ಉಸಿರು ದಮ್ ಕಟ್ಟಿ ನೋಡ್ತಕ್ಕಂಥ ಸ್ಟಂಟ್ಗಳಿದೆ. ಸೆಂಟಿಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಅಂತೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಫ್ಯಾಮಿಲಿ ಎಲ್ಲ ಬಂದು ನೋಡುವಂಥ ಚಿತ್ರ. ನೀವೆಲ್ಲರೂ ಬಂದು ಸಿನಿಮಾನ ನೋಡಿ, ಮಲೆ ಮಾದೇಶ್ವರನ ಆಶೀರ್ವಾದ ನಿಮಗೆ ಸಿಗುತ್ತೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಗೆಲ್ಲಿಸಿ. ಅವ್ರ ಬಗ್ಗೆ ಒಂದು ಸಾಂಗು. ಬನ್ರ ಇದು ಟೈಗರ್ ಅಡ್ಡ,
ಬನ್ರೋ ಇದು ಟೈಗರ್ ಅಡ್ಡ, ಟೈಗರ್ ಬಂದ್ರು ಟೈಗರ್, ಇವರೇ ಮರಿ ಟೈಗರ್, ಟೈಗರ್ ಬಂದ್ರು ಟೈಗರ್, ಅಣ್ಣ ವಿನೋದ್ ಪ್ರಭಾಕರ್. ಹೊಡೀರಿ ಚಪ್ಪಾಳೆ ಸುರಿಸಿರಿ ಹೂಮಳೆ, ಹೊಡೀರಿ ಚಪ್ಪಾಳೆ ಸುರಿಸಿರಿ ಹೂಮಳೆ, ನಾಲ್ಕೇ ನಾಲ್ಕು ಕುಣಿತ ಕುಣಿದೆ ಬಿಡೋಣ. ಉಗೆ 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 ಮಾದೇವ, ಉಗೆ 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 ಮಾದೇವ, ಉಗೆ 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 ಮಲೆ ಮಾದೇವ, ಉಗೆ 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 ಮಲೆ ಮಾದೇವ. ಮಾದೇವ ಸಿನಿಮಾಗೆ ಒಂದ್ಸರಿ ಉಗೆ ಏನ್ರಪ್ಪ, ಉಗೆ ಉಗೆ. ವಿನೋದ್ ಪ್ರಭಾಕರ್ ಅವ್ರಿಗೆ ಒಂದ್ಸರಿ ಉಗೆ ಏನ್ರಪ್ಪ, ಉಗೆ ಉಗೆ. ಜೈ ಕರ್ನಾಟಕ. ಓಕೆ ಸರ್, ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.